ಆಪರೇಷನ್ ಸಿಂಧೂರದ ಹೆಸರಲ್ಲಿ ಹೊರಗಿನ ಶತ್ರುವಿನ ಮೇಲೆ ಭಾರತ ನಡೆಸಿದ ಪ್ರಹಾರ ಪಾಕಿಸ್ತಾನ ಪೋಷಣೆ ಮಾಡ್ತಾ ಇರುವ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಿದೆ. ಆದರೆ ನಮ್ಮ ದೇಶದ ಒಳಗೆ ಇರುವ ಶತ್ರುಗಳಿಗೆ ಪಾಠ ಕಲಿಸೋದು ಹೇಗೆ? ಇದೇ ದೇಶದಲ್ಲಿದ್ದು ಇದೇ ನೆಲದಲ್ಲಿ ಹುಟ್ಟಿ ಬೆಳೆದು ಇಲ್ಲಿನ ಅನ್ನ ತಿಂದು ಇಲ್ಲಿನ ನೀರು ಕುಡಿದವರು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರೆ ಇಂಥವರನ್ನ ಪತ್ತೆ ಹಚ್ಚೋದು ಹೇಗೆ? ಪತ್ತೆ ಹಚ್ಚಾದ ನಂತರ ಇವರಿಗೆ ಶಿಕ್ಷೆ ಕೊಡೋದು ಹೇಗೆ? ಇವತ್ತು ಇಡೀ ದಿನ ಇನ್ಫ್ಯಾಕ್ಟ್ ನಿನ್ನೆಯಿಂದಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಈಡಾಗಿರುವ ಓರ್ವ ಮಹಿಳೆ ಜ್ಯೋತಿ ಮಲ್ಹೋತ್ರಾ. ಹೆಸರಿಗೆ ಯೂಟ್ಯೂಬರ್, ಮಾಡ್ತಾ ಇದ್ದದ್ದು ದೇಶದ್ರೋಹ. ಈಕೆಯನ್ನ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ತನಿಖೆಯನ್ನ ನಡೆಸ್ತಾ ಈಕೆಗೂ ಪಾಕಿಸ್ತಾನದ ಕೆಲ ಅಧಿಕಾರಿಗಳಿಗೂ ಇದ್ದ ಸಂಪರ್ಕ, ಹಾಗೆ ಈಕೆ ಕೊಟ್ಟ ಮಾಹಿತಿ ಪಾಕಿಸ್ತಾನದ ಉಗ್ರರಿಗೆ ಭಾರತದ ಮೇಲಿನ ದಾಳಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಯಿತು, ಇದೆಲ್ಲ ಅಂಶಗಳನ್ನ ತನಿಖೆ ಸಂದರ್ಭದಲ್ಲಿ ಕಲೆ ಹಾಕೋ ಪ್ರಯತ್ನ ಮಾಡಲಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಗೂಢಾಚಾರಿಯ ನಂಟು. ಪಹಲ್ಗಾಮ್ ದಾಳಿಗೂ ಮುನ್ನ ಈಕೆ ಯಾವೆಲ್ಲ ರೀತಿಯ ಮಾಹಿತಿಗಳನ್ನ ಶೇರ್ ಮಾಡಿದ್ಲು? ಪಾಕಿಸ್ತಾನಿಗಳ ಗೆಳತಿ ಈ ನಿಗೂಢ ಯೂಟ್ಯೂಬರ್ ರೀಲ್ಸ್ ನೆಪದಲ್ಲಿ ಒಳಗೊಳಗೆ ಪಾಕಿಸ್ತಾನದ ಜಪ. ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಈಕೆಯನ್ನ ಬಂಧನಕ್ಕೆ ಒಳಪಡಿಸಲಾದ ಪ್ರಕ್ರಿಯೆ, ಅದಾದ ನಂತರದಲ್ಲಿ ನಡೀತಾ ಇರುವ ತನಿಖೆ, ಇದೆಲ್ಲದರ ಇನ್ ಡೀಟೇಲ್ ರಿಪೋರ್ಟ್ ಅನ್ನ ಇಡ್ತಾ ಹೋಗ್ತಾರೆ. ಹೆಸರಿಗೆ ಟೂರಿಸ್ಟ್ ಬ್ಲಾಗರ್, ಆದ್ರೆ ಯಾರಿಗೂ ತಿಳಿಯದಂತೆ ಸೋಷಿಯಲ್ ಮೀಡಿಯಾ ನೆಪದಲ್ಲೇ ಈಕೆ ಗೂಢಾಚಾರಿಕೆ ಮಾಡಿದ ಚಾಲಾಕಿ. ಪಹಲ್ಗಾಮ್ ದಾಳಿ ಬಳಿಕ ತನಿಖಾ ಸಂಸ್ಥೆಗಳ ಕೈಗೆ ತಗಲಾಕೊಂಡಿರೋ ಜ್ಯೋತಿ ಮಲ್ಹೋತ್ರಾ ಇದೀಗ ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರೋ ಸತ್ಯ ಏನು? ಯೂಟ್ಯೂಬರ್ ಮಲ್ಹೋತ್ರಾ ವಿಚಾರಣೆಯಲ್ಲಿ ಪಾಕಿಸ್ತಾನದ ಜೊತೆ ಇರುವ ಲಿಂಕ್ ಅನ್ನ ಯಾವ ರೀತಿಯಾಗಿ ತೆರೆದುಕೊಳ್ಳಲಾಗ್ತಾ ಇದೆ? ದಿಲ್ಲಿಯಲ್ಲಿನ ಪಾಕ್ ರಾಯಭಾರ ಕಚೇರಿಯೊಂದಿಗೆ ಈಕೆಯ ನಂಟು ಯಾವ ರೀತಿ ಬೆಳೆದಿತ್ತು? ಎನ್ಐಎ ತನಿಖೆಯಲ್ಲಿ ಬೇಹುಗಾರಿಕೆಯ ಸೀಕ್ರೆಟ್ ಮಾಹಿತಿ ಯಾವ ರೀತಿ ಕಲೆ ಹಾಕಲಾಗ್ತಾ ಇದೆ? ಇದೆಲ್ಲದರ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಗಳ ಗೆಳತಿ ಈ ನಿಗೂಢ ಯೂಟ್ಯೂಬರ್, ಬಗೆದಷ್ಟು ಬಯಲು ಗೂಢಾಚಾರಿಕೆಗಳ ನಂಟು. ಪಾಕಿಸ್ತಾನದ ಪರ ಬೇಹುಗಾರಿಕೆ, ದೇಶದ ಸೂಕ್ಷ್ಮಾತಿ ಸೂಕ್ಷ್ಮ ಮಾಹಿತಿ ಶತ್ರು ರಾಷ್ಟ್ರಗಳಿಗೆ ರವಾನೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಹೊರಬೀಳ್ತಿವೆ ರಣರೋಚಕ ಸಂಗತಿ. ಅದ್ಯಾವಾಗ ಉಗ್ರರು ಕಣಿವೆ ನಾಡಿನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ರು ಆಗ್ಲೇ ಪಾಕಿಸ್ತಾನದ ನಸೀಬು ಕೆಟ್ಟು ಹೋಗಿತ್ತು ಅನ್ಸುತ್ತೆ. ಯಾಕಂದ್ರೆ ಪ್ರಧಾನಿ ಮೋದಿ ಪಹಲ್ಗಾಮ್ ದಾಳಿಗೆ ಅತ್ಯುಗ್ರ ಪ್ರತಿಕಾರ ತೆಗೆದುಕೊಳ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ರು. ಅದರಂತೆ ಪಾಕ್ ಕೃಪಾಪೋಷಿತ ಉಗ್ರರ ನೆಲೆಗಳು ಉಡೀಸ್ ಆಗಿ ಹೋಗಿದ್ವು. ಪಾಕ್ಗೆ ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಆಪರೇಷನ್ ಸಿಂಧೂರ ಮತ್ತು ಆಪರೇಷನ್ ಕೆಲ್ಲರ್ ಮೂಲಕ ಭಯೋತ್ಪಾದಕ ಮಟ್ಟ ಹಾಕತೊಡಗಿತ್ತು ಭಾರತ ಸೇನೆ. ಆದರೆ ದೇಶದೊಳಗೆ ಇದ್ದು ಉಂಡ ಮನೆಗೆ ಕನ್ನ ಹಾಕೋ ಐನಾತಿಗಳು ಕೆಲವೊಂದಿಷ್ಟು ಜನ ಇರ್ತಾರಲ್ಲ, ಅಂಥವರನ್ನ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟನೇ. ಆದ್ರೆ ಎನ್ಐಎ ಇದೀಗ ಶತ್ರು ರಾಷ್ಟ್ರದ ಪರ ಬೇಹುಗಾರಿಕೆ ನಡೆಸಿದ್ದ ನಂಬಿಕೆ ದ್ರೋಹಿಗಳ ಹೆಡೆಮುರಿ ಕಟ್ಟಿದೆ. ದೇಶದ ಸೂಕ್ಷ್ಮಾತಿ ಸೂಕ್ಷ್ಮ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನಿಸಿರೋ ಸಂದೇಹದ ಮೇರೆಗೆ ವಿಚಾರಣೆ ನಡೆಸ್ತಾ ಇದೆ. ಅದರಲ್ಲೂ ಬಂದಿದ್ದೆ ಜ್ಯೋತಿ ಪಾಕ್ ಪ್ರೀತಿ ಅದೆಷ್ಟರ ಮಟ್ಟಿಗೆ ಇತ್ತೆಂಬುದು ಬಯಲಾಗಿದೆ. ದೇಶಕ್ಕೆ ದ್ರೋಹ ಬಗೆದು ಗೂಢಾಚಾರಿಕೆ, ಭಾರತೀಯ ಸೇನಾ ಮಾಹಿತಿ ಸೋರಿಕೆ. ದೇಶದ ಹೊರಗಿನ ಶತ್ರುಗಳನ್ನ ಉಡೀಸ್ ಮಾಡುವುದು ಸ್ವಲ್ಪ ಕಷ್ಟವೇನೋ ಸರಿ, ಆದ್ರೆ ದೇಶದೊಳಗೆ ಇರೋ ಶತ್ರುಗಳನ್ನ ಮಟ್ಟ ಹಾಕುವುದು ಸ್ವಲ್ಪ ಕಷ್ಟ. ಅದರಲ್ಲೂ ಯಾರಿಗೂ ತಿಳಿಯದಂತೆ ಸೋಷಿಯಲ್ ಮೀಡಿಯಾ ನೆಪದಲ್ಲಿ ಗೂಢಾಚಾರಿಕೆ ನಡೆಸೋದಂತೂ ಡೇಂಜರ್. ಈಗಾಗಲೇ ಬಂದಿದ್ದ ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯಲ್ಲಿ 10 ಹಲವು ಸ್ಫೋಟಕ ಅಂಶ ಬಯಲಾಗ್ತಿವೆ. ಈಕೆ ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಹಿಂದೆ ಬಿದ್ದ ಎನ್ಐಎ ತನಿಖೆಯಲ್ಲಿ ಸ್ಪೈ ಸೀಕ್ರೆಟ್ ಮಾಹಿತಿ ಕಲೆ ಹಾಕ್ತಿದೆ. ಭಾರತೀಯ ಸೇನಾ ಮಾಹಿತಿ ಸೋರಿಕೆಯಾಗಿರೋ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಇನ್ನು ಜ್ಯೋತಿ ಹಿಂದೆ ಮತ್ತಷ್ಟು ಮಂದಿ ಸಂಪರ್ಕ ಇರೋದು ಗೊತ್ತಾಗಿದೆ. ಅಂದಹಾಗೆ ಪಾಕಿಸ್ತಾನಕ್ಕೆ ಅಕ್ರಮವಾಗಿ ರಹಸ್ಯ ಮಾಹಿತಿ ನೀಡುತ್ತಿದ್ದ ಆರೋಪದಲ್ಲಿ ಅರೆಸ್ಟ್ ಆಗಿರೋರಿಗೆ ದಿಲ್ಲಿಯಲ್ಲಿನ ಪಾಕ್ ರಾಯಭಾರ ಕಚೇರಿಯೊಂದಿಗೆ ನಂಟಿರುವುದು ಪಕ್ಕಾ ಆಗಿದೆ. ಶತ್ರು ರಾಷ್ಟ್ರಗಳ ಪರ ಗೂಢಾಚಾರಿಕೆ ನಡೆಸುತ್ತಿದ್ದವರು ಅಲ್ಲಿಂದ ಬರೋ ಆದೇಶ ಪಾಲಿಸುತ್ತಿದ್ರು ಎನ್ನಲಾಗಿದೆ. ಪಾಕ್ ರಾಯಭಾರ ಕಚೇರಿಯಲ್ಲಿದ್ದವರು ಕೆಲವರು ನೆರವು ನೀಡುತ್ತಿದ್ದ ಮಾಹಿತಿಯೂ ಬಯಲಾಗಿದೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಾಕ್ ಪ್ರೀತಿ ಗೊತ್ತಾಗಿದೆ. ಈಕೆಗೆ ಬೇಕಾದ ಪ್ರಮಾಣದ ಖರ್ಚನ್ನ ದಾನಿಶ್ ಎಂಬಾತ ನೋಡಿಕೊಳ್ತಿದ್ದಂತೆ. ಇದೇ ದಾನಿಶ್ ಮೂಲಕ ಪಾಕ್
ಹೈಕಮಿಷನರ್ ಕಚೇರಿಯನ್ನ ಜ್ಯೋತಿ ಸಂಪರ್ಕ ಸಾಧಿಸಿದ್ಲಂತೆ. ಜ್ಯೋತಿ ಪಾಕ್ ಪ್ರೀತಿ ಹೇಗಿತ್ತು ಅನ್ನೋದನ್ನ ನೋಡುವುದಾದ್ರೆ ತನಿಖಾ ಸಂಸ್ಥೆ ವಿಚಾರಣೆಯಲ್ಲಿ ರಣರೋಚಕ ಮಾಹಿತಿ ಹೊರಬಿದ್ದಿವೆ. ಕಾಶ್ಮೀರದಲ್ಲಿ ಜ್ಯೋತಿ ಯಾರನ್ನೆಲ್ಲ ಸಂಪರ್ಕಿಸಿದ್ಲು ಅನ್ನೋದು ಗೊತ್ತಾಗ್ತಿದೆ. ದೇಶದ ಒಳಗಿದ್ದು ಶತ್ರುಗಳಿಂದ ಬೆನ್ನಿಗೆ ಚೂರಿ ಬೀಳ್ತಿದೆ. ಜ್ಯೋತಿಯನ್ನ ಧಾನಿಷ್ ದಾಳದಂತೆ ಉಪಯೋಗಿಸಿದ ಮಾಹಿತಿ ಬಯಲಾಗಿದೆ. ಇನ್ನು ಜ್ಯೋತಿ ಪಾಕ್ ಪ್ರಯಾಣದ ಖರ್ಚು ವೆಚ್ಚ ನೋಡಿಕೊಂಡಿದ್ದ ಇದೇ ಧಾನಿಷ್. ಇನ್ನು ಪಾಕ್ ಹೈಕಮಿಷನರ್ ಕಚೇರಿಯಲ್ಲಿ ಧಾನಿಷ್ ಕೆಲಸ ಮಾಡ್ತಿದ್ದ. ಹಾಗೆಯೇ ಪಾಕ್ ಪ್ರಯಾಣ ಒಂದು ರೀತಿ ಪ್ರಯೋಜಿತವಾಗಿತ್ತು. ಹೀಗೆ ಯೂಟ್ಯೂಬರ್ ಜ್ಯೋತಿ ತನಿಖೆಯಲ್ಲಿ ರೋಚಕ ಮಾಹಿತಿ ಬಯಲಾಗ್ತಾ ಇದೆ. ಹೀಗೆ ಪಾಕ್ ಏಜೆಂಟ್ಗಳೊಂದಿಗೆ ಸೂಕ್ಷ್ಮ ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನವಾಗಿದೆ. ತನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಪ್ರಪಂಚ ಪರ್ಯಟನೆ ಮಾಡ್ತಿದ್ದವಳು ಜ್ಯೋತಿ ಮಲ್ಹೋತ್ರಾ ಇದೀಗ ಈ ಸುಂದರಿ ಜೊತೆ ಪಾಕಿಸ್ತಾನ ಜೊತೆ ಲಿಂಕ್ ಇರುವುದು ಕನ್ಫರ್ಮ್ ಆಗಿದೆ. ಎನ್ಐಎ ಅಧಿಕಾರಿಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಯುಗ ಬಂದ ಮೇಲಂತೂ ತೋರಿಕೆಯ ಬದುಕು, ಒಳ್ಳೆ ರೀತಿಯ ಬಟ್ಟೆ, ಒಳ್ಳೆ ರೀತಿಯ ಗೆಜೆಟ್ಸ್, ಅನೇಕ ದೇಶಗಳಿಗೆ ನಾವು ತಿರುಗ್ತಾ ಇದ್ದೀವಿ. ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ಗಿಂತ ನಮ್ಮ ಕಂಟೆಂಟ್ ಚೆನ್ನಾಗಿದೆ, ಆ ಕಂಟೆಂಟ್ ಒಳಗೆ ತೋರಿಸ್ತಾ ಇರತಕ್ಕಂತ ಜಾಗ, ಅದರಲ್ಲಿ ವೆರೈಟಿ ಇದೆ. ಈ ಹಪಾಹಪಿ, ಆ ಕಾಂಪಿಟೇಷನ್ಗೋಸ್ಕರ ದೇಶದ ಭದ್ರತೆ ಇದನ್ನು ಕೂಡ ಮಾರ್ಕೊಳ್ಳಿಕ್ಕೆ ಮುಂದಾಗ್ಬಿಟ್ರ ಜ್ಯೋತಿ. ಪುಡಿಗಾಸು, ಪಾಕಿಸ್ತಾನದ ಕೆಲ ಅಧಿಕಾರಿಗಳು ಕೊಡ್ತಾ ಇದ್ದ ಪುಡಿಗಾಸಿಗೋಸ್ಕರ ದೇಶದ 26 ಮಂದಿ ಅಮಾಯಕರ ಪ್ರಾಣಕ್ಕೆ ಸಂಚಕಾರ ತಂದುಬಿಟ್ರ. ಹೀಗೆ ಸಂಚಕಾರ ತರಲಿಕ್ಕೆ ಹೊರಟಂತ ಉಗ್ರರಿಗೆ ಪೂರಕವಾದ ಬೇಕಾದಂತ ಮಾಹಿತಿಗಳನ್ನ ಹಂಚಿಕೊಂಡ್ಬಿಟ್ರ. ಹೀಗೆ ಅನೇಕ ಪ್ರಶ್ನೆಗಳು ಇದೀಗ ಜ್ಯೋತಿ ಮಲ್ಹೋತ್ರಾ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಕಾಡ್ತಾ ಇದೆ. ಕೇವಲ ಜ್ಯೋತಿ ಮಲ್ಹೋತ್ರಾ ಮಾತ್ರ ಅಲ್ಲ, ಇನ್ನೂ ಅನೇಕ ಯೂಟ್ಯೂಬರ್ಗಳ ಮೇಲೆ ಇದೀಗ ಅನುಮಾನ ಹುಟ್ಟುಕೊಂಡಿದೆ. ಡಿಜಿಟಲ್ ಕಾಂಟೆಂಟ್ ಹೆಸರಲ್ಲಿ ಪಾಕಿಸ್ತಾನಕ್ಕೆ ಬೇಕಾದ ಮಾಹಿತಿಯನ್ನ ಸೋರಿಕೆ ಮಾಡ್ತಿದ್ರು ಅನ್ನೋ ಅನುಮಾನ. ಅದರಲ್ಲೂ ಈಕೆ ಅಂತೂ ಪಾಕಿಸ್ತಾನದ ರಾಯಭಾರಿ ಕಚೇರಿಯ ಅಧಿಕಾರಿ ಜೊತೆಯಲ್ಲೇನೆ ನೇರ ಸಂಪರ್ಕ ಹೊಂದಿದ್ಲು ಅನ್ನೋದಕ್ಕೆ ಈಗ ಆಲ್ರೆಡಿ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತದ ಕೆಲ ಗುಪ್ತ ಮಾಹಿತಿಗಳನ್ನ ರವಾನೆ ಮಾಡಿರೋದು ಕೂಡ ಖಾತ್ರಿಯಾಗಿದೆ. ಈ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ತನಿಖಾ ಸಂಸ್ಥೆ ಈಕೆಯನ್ನ ತನಿಖೆಗೆ ಒಳಪಡಿಸಿದ ನಂತರದಲ್ಲಿ ಪಾಕಿಸ್ತಾನದ ಜೊತೆಗೆ ಈಕೆಗಿದ್ದ ಲಿಂಕ್ ಬಯಲಿಗೆ ಬರ್ತಾ ಇದೆ. ದೇಶದ ಒಳಗೆ ಇದ್ದು ಶತ್ರುಗಳಿಗೆ ಪೂರಕ ಮಾಹಿತಿಗಳನ್ನ ಕೊಟ್ಟು ಶತ್ರುವಿನ ಜೊತೆ ಸೇರಿ ಭಾರತಕ್ಕೆ ಬೆನ್ನಿಗೆ ಚೂರಿ ಹಾಕಿದ್ರು ಜ್ಯೋತಿ ಅನ್ನೋ ಆರೋಪ ಟೀಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಈಕೆಯನ್ನ ಜ್ಯೋತಿ ಮಲ್ಹೋತ್ರಾ ಅನ್ನೋ ಈ ಯೂಟ್ಯೂಬರ್ ಅನ್ನ ಪಾಕಿಸ್ತಾನದ ಅಧಿಕಾರಿ ಒಬ್ಬ ದಾಳದಂತೆ ತನಗಬೇಕಾದ ಅಷ್ಟೂ ಮಾಹಿತಿಗಳನ್ನ ಸಂಗ್ರಹ ಮಾಡಲಿಕ್ಕೆ ದಾಳದಂತೆ ಉಪಯೋಗಿಸಿಕೊಂಡ ಅನ್ನೋ ಮಾಹಿತಿ ಕೂಡ ಇದೀಗ ಬಯಲಾಗಿದೆ. ದಾನಿಷ್ ಜ್ಯೋತಿಯ ಪಾಕಿಸ್ತಾನದ ಪ್ರಯಾಣ, ಉಳ್ಕೊಳ್ಳೋ ಖರ್ಚು ವೆಚ್ಚ ಇದೆಲ್ಲವನ್ನ ನೋಡ್ಕೊಳ್ತಾ ಇದ್ದಾತನೇ ಈತ. ಪಾಕಿಸ್ತಾನದ ಹೈಕಮಿಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾತ ಈತ. ಮಾಹಿತಿಯನ್ನ ಪಡೆದು ಅವನೇನಲ್ಲಿ ಕುತ್ಕೊಂಡು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತಾ ಇರಲಿಲ್ಲ. ಕೊಟ್ಟಿದ್ದು ಪಾಕಿಸ್ತಾನದ ಅಧಿಕಾರಿಗಳಿಗೆ, ಪಾಕಿಸ್ತಾನದ ಅಧಿಕಾರಿಗಳ ಮೂಲಕ ಹೋಗಿರೋದು ಉಗ್ರರಿಗೆ. ಯೂಟ್ಯೂಬರ್ ಜ್ಯೋತಿ ತನಿಖೆ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿ ಇದೀಗ ಬಹಿರಂಗ ಆಗಿದೆ. ಪಾಕಿಸ್ತಾನದ ಅಧಿಕಾರಿ ಕೇವಲ ದಾನಿಷ್ ಮಾತ್ರ ಅಲ್ಲ, ಎಹ್ಸಾನ್ ಉರ್ ರಮೀನ್ ಈತನನ್ನ ಕೂಡ ಈಕೆ ಭೇಟಿಯಾಗಿದ್ದಾಳೆ. ದೆಹಲಿಯಲ್ಲಿ ಎಹ್ಸಾನ್ ಅನ್ನ ಭೇಟಿಯಾಗಿದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಎರಡೆರಡು ಬಾರಿ ಈಕೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರೋದು ಕೂಡ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಅಷ್ಟಕ್ಕೂ ಪಾಕಿಸ್ತಾನದ ಜೊತೆಯಲ್ಲಿ